ಒಂದು ವೈಟ್ ಪೇಪರ್ ಇಟ್ಕೊಂಡೋದ್ರೆ ಜೋಬಲ್ಲಿ ನಿಮ್ಮ ಕಡೆ ತಿರುಗೇ ನೋಡಲ್ಲ ಅವರು, ಏನೋ ಅಪ್ಲಿಕೇಶನ್ ಬಂದಿದ್ದಾರೆ ಅಂತ. ಈಗ ಏನಿದೆ ಅನುಷ್ಠಾನಗಳು ಅದು ಮಾಡಬಾರ್ದಾಗಿತ್ತು. ಫಸ್ಟ್ ವಿದ್ಯಾ ಇದು ಕೊಡ್ಬೇಕಾಯ್ತು ಮತ್ತು ಹಾಸ್ಪಿಟಲೈಸೇಷನ್ ಎರಡು ಮಾಡ್ಬೇಕಾಯ್ತು. ಎರಡಕ್ಕೆ ಸಾಕಾಗಿತ್ತು. ಈ ಬಿಟ್ಟಿ ಯೋಜನೆಗಳೆಲ್ಲ ಕೊಡಬಾರ್ದಾಗಿತ್ತು. ಇದರಿಂದ ಬಹಳ ಜನಕ್ಕೆ ಬಹಳ ಹೊಡೆತ ಬಿದ್ದಿದೆ. ಮುಂದೆ ಬರೋ ಸರ್ಕಾರ ಏನನ್ನ ಎಚ್ಚೆತ್ಕೊಂಡು ಏನನ್ನ ಬಡವರು ಸಹಾಯ ಮಾಡುತ್ತಾ ಅದು ನೋಡ್ಬೇಕು. ನಾವು ಓಟ್ ಹಾಕೋದೇ ಕಾಂಗ್ರೆಸ್. ಆಡಳಿತ ಮಾಡೋಕ್ಕೆ ಗೊತ್ತಿರೋದು ಅವ್ರಿಗೇನೆ, ಬೇರೆ ಪಾರ್ಟಿಗಳಿಗೆ ಅಷ್ಟೊಂದು ಇಲ್ಲ. ಅವ್ರಿಗೆ ಆಡಳಿತ ಮಾಡೋಕ್ಕೂ ಗೊತ್ತಿಲ್ಲ, ಅನುಭವನೂ ಇಲ್ಲ. ಇರೋದ್ರಲ್ಲಿ ತಕ್ಕ ಮಟ್ಟಿಗೆ ಚೆನ್ನಾಗಿ ಕೆಲಸ ನಡೀತಾ ಇದೆ. ಯಾರಿಗೆ ಓಟ್ ಹಾಕಿದ್ರು ಅಷ್ಟೇ, ಯಾರಿಗೆ ಓಟ್ ಹಾಕಿದ್ರು ಅದೇ ಕೆಲಸನೇ ಮಾಡೋದು. ನಾವು ಓಟ್ ಹಾಕೋದೇ ಬಿಟ್ಬಿಡ್ತೀವಿ ಸರ್. ನಾವು ಯಾರಿಗೂ ಹೇಳೋದ್ರೆ ಯಾರಿಗೂ ಓಟ್ ಹಾಕಲ್ಲ ಅಂತ, ಯಾರಿಗೂ ಓಟ್ ಹಾಕಲ್ಲ. ಎಲ್ಲ ರಾಜಕಾರಣಿಗಳೆಲ್ಲ ಯಾರೂ ಸರಿ ಇಲ್ಲ. ಮನೆಗಳಲ್ಲಿ ನೋಟ್ ಕೌಂಟಿಂಗ್ ಮಿಷಿನ್ ತಂದವ್ರು ಯಾರು? ಬಿಜೆಪಿ ಪಕ್ಷ ಅಲ್ಲ. ಇವಾಗ ಇರೋದು ಒಬ್ಬರೇ ಲೀಡರ್ ಅಲ್ವಾ, ಅವ್ರೊಬ್ಬರೇ ಅಲ್ವಾ. ಸಿದ್ದರಾಮಯ್ಯ ಒಬ್ಬರು ಬಿಟ್ರೆ ಇನ್ಯಾರು ಒಳ್ಳೆ ಲೀಡರ್ ಇದ್ದಾರೆ ತೋರಿಸಿ ನೋಡೋಣ. ಬಿಜೆಪಿಯಲ್ಲಿ ಯಾರಿದ್ದಾರೆ ಅಂತ. ಬಿಜೆಪಿಯವರು ಬಿಡು, ಜನ ದಡ್ಡರಾಗೋಗ್ಬಿಟ್ಟಿದ್ದಾರೆ, ನಾವೇನು ಮಾಡಿದ್ರು ನಡೀತದೆ ಆಯ್ತೆ ನಮ್ಮದೇ ಅನ್ನೋ ಥರ ಕೆಲವು MLA MPಗಳು ಸೋಮಾರಿಗಳಾದರು. ಬಡವ್ರ ಮಕ್ಕಳು ಬಾವಿಗೆ ತಾಳಿ ಆಳ ನೋಡೋಂಥ ಜನಗಳೇ ಇರೋದು. ಇವಾಗ ಸರ್ಕಾರಗಳನ್ನ ಪ್ರಶ್ನೆ ಮಾಡಿ, ಅವ್ರು ಕಾಂಗ್ರೆಸ್ ಆಗಿರಲಿ BJP ಆಗಿರಲಿ, ಅವ್ರನ್ನ ಪ್ರಶ್ನೆ ಮಾಡಿ. ಜನಗಳನ್ನ ಪ್ರಶ್ನೆ ಮಾಡ್ತಿದ್ದಾರೆ ಹೊರತು ಸರ್ಕಾರಗಳನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ನಾಲ್ಕನೇ ಹಂಗ ಕುಂಟಾಗ್ಬಿಟ್ಟಿದೆ, ಏನು ಮಾಡೋದು? ಒಂದೇ ಒಂದು ರೋಡ್ ಕೆಲಸ ಆಗ್ತಾ ಇಲ್ಲ. ಒಂದು ರೋಡ್ ಇಲ್ಲ, ಒಂದು ಮೋರಿ ಇಲ್ಲ, ಒಂದು ನೀರಿಲ್ಲ, ಒಂದು ಲೈಟ್ ಇಲ್ಲ. ಪಕ್ಷೇತರಲ್ಲಿ ಅವ್ರು ನಮ್ಗೆ ಗೊತ್ತಿರೋದಿಲ್ಲ ಏನು ಮಾಡಿದ್ದಾರೆ ಎಂತ ಮಾಡಿದ್ದಾರೆ ಅಂತ. ದುಡ್ಡು ಮಾಡೋಕೆ ಬಂದು ಸೇರ್ಕೊಂತಾರೆ, ಬಂಡವಾಳ ಹಾಕ್ತಾರೆ, ಬಂಡವಾಳ ತೆಗಿತಾರೆ ಅಷ್ಟೇ. ಕಾಂಗ್ರೆಸ್ ಪಕ್ಷ ಉಳಿಸ್ಕೊಂಡಿದೆ ಇವತ್ತು ಕಾಂಗ್ರೆಸ್ ಎಲ್ಲ ರೀತಿಯಲ್ಲೂ. ಯಾರು ಬಂದ್ರು ನೋಡಿ, ಬಿಜೆಪಿಯವರು ಅವರು ಫಸ್ಟ್ ಆಫ್ ಆಲ್ ಅವ್ರು ಕದ್ದು ತೋರಿಸಿರೋದೇ ಕಾಂಗ್ರೆಸ್ ನೋಡ್ತಾ ಇರೋದು. ಹೌದಿಲ್ಲ? ಕಾಂಗ್ರೆಸ್ ಫಸ್ಟ್ ಕದ್ದಿದ್ದು ಕಾಂಗ್ರೆಸ್ ಅಂದಿರೋದು. ಬಿಜೆಪಿಯವರು ಕದ್ದು ನೋಟ್ ಕೌಂಟಿಂಗ್ ಮಿಷಿನ್ ಇಟ್ಟಿದ್ರು. ಜ್ಞಾಪನ ಇದೆಯಾ ನಿಮಗೆ? ಯಾರು ಫಸ್ಟ್ ನೋಟ್ ಕೌಂಟಿಂಗ್ ಮಿಷಿನ್ ತಂದಿದ್ದು? ಮನೆಗಳಲ್ಲಿ ನೋಟ್ ಕೌಂಟಿಂಗ್ ಮಿಷಿನ್ ತಂದವ್ರು ಯಾರು? ಬಿಜೆಪಿ ಪಕ್ಷ ಅಲ್ಲವ್ರ. ಅದನ್ನ ನಾವೆಲ್ಲ ಕಾಂಗ್ರೆಸ್ಗೆ ಇದು ಮಾಡೋದು ಪ್ರೋತ್ಸಾಹ. ಈಗೇನಿದೆ ಅನುಷ್ಠಾನಗಳು ಅದು ಮಾಡಬಾರ್ದಾಗಿತ್ತು. ಫಸ್ಟ್ ವಿದ್ಯಾ ಇದು ಕೊಡಬೇಕಾಯ್ತು ಮತ್ತು ಹಾಸ್ಪಿಟಲೈಸೇಷನ್ ಎರಡು ಮಾಡಬೇಕಾಯ್ತು. ಎರಡಕ್ಕೆ ಸಾಕಾಗಿತ್ತು. ಈ ಬಿಟ್ಟಿ ಯೋಜನೆಗಳೆಲ್ಲ ಕೊಡಬಾರ್ದಾಗಿತ್ತು. ಅದೊಂದೇ ಅವ್ರು ಮಾಡಿದ ತಪ್ಪು ಅಷ್ಟೇ, ಬೇರೆ ಏನಿಲ್ಲ. ಅಲ್ಲ, ಇವಾಗ ಇರೋದು ಒಬ್ಬರೇ ಲೀಡರ್ ಅಲ್ವಾ, ಅವ್ರೊಬ್ಬರೇ ಅಲ್ವಾ. ಸಿದ್ದರಾಮಯ್ಯ ಒಬ್ರು ಬಿಟ್ರೆ ಇನ್ಯಾರು ಒಳ್ಳೆ ಲೀಡರ್ ಇದ್ದಾರೆ ತೋರಿಸಿ ನೋಡೋಣ. ಬಿಜೆಪಿಯಲ್ಲಿ ಯಾರು ಇದ್ದಾರೆ ಅಂತ ಲೀಡ್ರು? ಬಿಜೆಪಿಯಲ್ಲಿ ಯಾರು ಇದ್ದಾರೆ ಲೀಡರ್ಸ್ ಹೇಳಿ ನೋಡೋಣ. ಹೌದು, ಖಂಡಿತ. ಬಿಜೆಪಿಯಲ್ಲಿ ಒಳ್ಳೆ ಲೀಡರ್ಸ್ ಇಲ್ಲ, ಎಲ್ಲ ಕಳ್ಳನ ಮಕ್ಕಳು. ಟೋಟಲ್ ಹೇಳ್ಬೇಕು, ಟೋಟಲಿ ಕಳ್ಳರು. ಯಾರೋ ನಿಷ್ಠಾವಂತರು ಒಂದು ಜನ ಸಿಗ್ಬೋದು. ಸುರೇಶ್ ಕುಮಾರ್ ಅಂತವರು, ಅವರೆಲ್ಲ ಕೆಲವರೆಲ್ಲ ನಿಷ್ಠಾವಂತರು ಇದ್ದಾರೆ, ಇಲ್ಲ ಅಂತ ಕೆಲವೊಂದು. ಬಟ್ ಜನ ನೋಡಿ ಓಟ್ ಹಾಕ್ತಾರೆ ಈಗ, ಹಂಗಾಗಿದೆ. ಈಗ ಒಬ್ಬ ಪ್ರತಿನಿಧಿ ಹೆಂಗಿರ್ಬೇಕು ಹಂಗಿರ್ಬೇಕು. ಇಲ್ಲಿ ನೋಡಿ, ಸುಮ್ಮನೆ ಇಲ್ಲೆಲ್ಲ ಏನಂದ್ರೆ ಬ್ರಾಹ್ಮಣ ವೋಟರ್ಸ್ ಜಾಸ್ತಿ ಇದಾರೆ, ಅದರಿಂದ ಅಶೋಕ್ ಅವ್ರು ಬರ್ತಾರೆ. ಅವ್ರು ವೈಯಕ್ತಿಕವಾಗಿ ಬಂದು ನಿಂತ್ಕೊಂಡ್ರೆ ಅವ್ರನ್ನ ಬೇಕಾದ್ರೆ ಇಂಡಿಪೆಂಡೆಂಟ್ ನಿಲ್ಸಿ ಗೆದ್ಬಿಟ್ರೆ ಕೇಳಿ. ನಮ್ಮಲ್ಲಿ ಒಬ್ಬ ಕೌನ್ಸಿಲರ್ ನಿಲ್ಲಿಸ್ತೀವಿ, ಅವನು MLA ತಾನೇ ಬಂದು ನಿಂತ್ಕೊಂಡ್ಲಿ ಎಲ್ಲಿ ನೋಡೋ ವೈಯಕ್ತಿಕವಾಗಿ. ಅಲ್ಲ, ಅವ್ರು ನೋಡಿದಿರಾ? ಯಾರನ್ನಾರು ನೋಡಿದಿರಾ? 2 ಬೆಳ್ಳು ಕೊಡ್ತಾರೆ, ಸೆಕೆಂಡ್ ಕೊಟ್ರೆ ಹಿಂಗೆ ಹಿಂಗೆ ಹಿಡಿತಾರೆ. ಇಲ್ಲ ಸೆಕೆಂಡ್ ಕೊಡೋದು ಹಿಂಗ 2 ಬೆಳ್ಳು, 1 ಬೆಳ್ಳು, ಅರ್ಧ ಬೆಳ್ಳು, ಈ ಥರ ಸೆಕೆಂಡ್ ಕೊಡೋದು ನೋಡಿದ್ದೀರಾ ನೀವು? ಯಾವ ಥರ ಮಾತಾಡ್ಸಿದ್ರ ಅಶೋಕ್ ಅವ್ರನ್ನ? ಒಂದು ವೈಟ್ ಪೇಪರ್ ಇಟ್ಕೊಂಡೋದ್ರೆ ಜೋಬಲ್ಲಿ ನಿಮ್ಮ ಕಡೆ ತಿರುಗೇ ನೋಡಲ್ಲ ಅವರು, ಏನೋ ಅಪ್ಲಿಕೇಶನ್ ಬಂದಿದ್ದಾರೆ ಅಂತ, ರೆಕಮೆಂಡೇಶನ್ ಬರ್ತಾರೆ ಅಂತ. ಆ ಥರ ವ್ಯಕ್ತಿಗಳು, ಆ ಥರ ಪ್ರತಿನಿಧಿಗಳು ನಮ್ಮ ಕ್ಷೇತ್ರದಲ್ಲಿ ಏನು ಮಾಡ್ತೀವಿ? ನಮ್ಗೇನು ಒಳ್ಳೇದು, ನಾವ್ರೇನು ಮಾಡೋದು ಬೇಕಿಲ್ಲ. ಬಟ್ ಆಡಳಿತ ಚೆನ್ನಾಗಿದೆಯಾ ಅಷ್ಟು ಸಾಕು ನಮಗೆ. ಸುದೀರ್ಘವಾಗಿ ನಡೀತಾ ಇದೆಯಾ ಅಷ್ಟು. ನಾವು 95% ಮೆಚ್ಕೊಡ್ತೀವಿ ಸರ್. ಕೊಟ್ಟರು ಒಳ್ಳೇದೇ ಸರ್, ಅವ್ರೇನು ಬೇಡ ಅಂದ್ರ. ಇವಾಗ ಸಿದ್ದರಾಮಯ್ಯನ ಬೇಡ ಅನ್ನೋರು ಎಷ್ಟು ಜನ ಇದ್ದಾರೆ ತೋರಿಸಿ ನೋಡೋಣ. ಎಷ್ಟು ಜನ ಇದ್ದಾರೆ ಸಿದ್ದರಾಮಯ್ಯನ ಬೇಡ ಅನ್ನೋರು? ಕ್ಲೀನಾಗಿದ್ದಾರೆ, ನಡ್ಕೊಂಡು ಹೋಗ್ತಾ ಇದೆ, ನಡೀಲಿ ಅಂತ ಸುಮ್ಮನೆ ಇದು ಮಾಡ್ತಾರೆ ಅಷ್ಟೇ. ಇನ್ನೇನಿದೆ? DK ಶಿವಕುಮಾರ್ ಬೇಡ ಅನ್ನೋರು ಯಾರು ಇದ್ದಾರೆ?
ಅವ್ರ ಅವಧಿ ಬಂದಾಗ ಕೊಟ್ಟೇ ಕೊಡ್ತಾರಲ್ಲ. ಇವರಾದ ನಂತರ ಅವ್ರಿಗೆ ಇದೆಯಲ್ಲ ಚಾನ್ಸ್. ಅವರು ಶಾಸಕರೇ ಒಪ್ತಾ ಇಲ್ವಲ್ಲ, ಮೇಯ್ನು ಅದೇ ತಾನೇ ಬಂದಿರೋದು. ಶಾಸಕರು ಒಪ್ಪಬೇಕಲ್ಲ, ಅವರೆಲ್ಲ ಶಾಸಕರೆಲ್ಲ ಒಪ್ಪಿದ್ರೆ ತಾನೇ ಇವ್ರು ಸಿ ಎಮ್ ಆಗೋಕ್ಕೆ. ಇವಾಗ ಕ್ಲಾಸಲ್ಲಿ ಮಾನಿಟ್ರ್ ಅಂದರೆ ಒಬ್ರು ಇರಬೇಕು, ಬಟ್ ಅವ್ರನ್ನೇ ಒಪ್ಪಲ್ಲ. ಇವ್ನು ಬೇಡ ಅಂದಾಗ ಬೇಡ ಅಷ್ಟೇ. ಜನ ಹೇಳ್ದಂಗೆ ತಾನೆ, ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಅದನ್ನ ತಾನೇ ಮಾನಿಟ್ರ್ ಕೇಳಬೇಕು. ಹಂಗೆ ಆಗಿ. ಹೌದು ಸರ್, ಖಂಡಿತ. ಇಂಥ ಪಕ್ಷದ ಮೇಲೆ ನನ್ಗೆ ನಂಬಿಕೆ ಇದೆ, ನಂಬಿಕೆ ಉಳಿಸ್ಕೊಂಡಿದೆ ಈ ಪಕ್ಷ ಅಂತ ಹೇಳಿದ್ರೆ ಯಾವ ಪಕ್ಷ? ಕರ್ನಾಟಕದಲ್ಲಿ BJP ಪಕ್ಷ ಉಳಿಸ್ಕೊಳ್ಳುತ್ತೆ. ಇವರೆಲ್ಲ ಬೆಲೆಗಳೆಲ್ಲ ಜಾಸ್ತಿ ಮಾಡಿ ಸಾಕು. ಒಂದು ಬೆಲೆ ಇದೆಯಾ, ಎರಡು ಬೆಲೆ ಇದೆಯಾ, ಎಲ್ಲ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಯಾವ್ದ್ರಲ್ಲಿ ಕಡಿಮೆ ಮಾಡಿದ್ರು? ಯಾವ್ದ್ರಲ್ಲೂ ಮಾಡಿಲ್ಲ. ಇದರಿಂದ ಭಾಳ ಜನಕ್ಕೆ ಭಾಳ ಹೊಡೆತ ಬಿದ್ದಿದೆ. ಮುಂದೆ ಬರೋ ಸರ್ಕಾರ ಏನನ್ನ ಎಚ್ಚೆತ್ಕೊಂಡು ಏನನ್ನ ಬಡವರು ಸಹಾಯ ಮಾಡುತ್ತಾ ಅದು ನೋಡ್ಬೇಕು. ಏನ್ ಬದಲಾವಣೆ ಮಾಡ್ಬೇಕು ಕಾಂಗ್ರೆಸ್ ಜನರ ನಂಬಿಕೆ ಗಳಿಸ್ಬೇಕಂದ್ರೆ? ಏನು ಬದಲಾವಣೆ ಮಾಡೋದು? ಕೊಟ್ಟರು ಆಶ್ವಾಸನೆಗಳು ಉಳಿಸ್ಕೊಬೇಕು, ಎಲ್ಲ ಏರಿಕೆಗಳೆಲ್ಲ ಕಡಿಮೆ ಮಾಡಬೇಕು. ಕೊಟ್ಟಿರೋವನ್ನ ಫಸ್ಟ್ ವಾಪಸ್ ತಗೋಬೇಕು. ಆ ಮಹಿಳಾದು ಕೊಟ್ಟಿರೋದು ಅದೊಂದು ವಾಪಸ್ ತಗೊಂಡ್ರೆ ಒಳ್ಳೇದು. ಯಾವ್ದು ಯಾವ ಕಾರಣಕ್ಕೆ ನೀವು ಅಷ್ಟು ಅಂದ್ರೆ ಬಿಜೆಪಿಗೆ ಇಷ್ಟ ಆಗುತ್ತೆ? ಏನೆಲ್ಲ ಒಳ್ಳೇದು ಮಾಡಿದ್ದಾರೆ ಜನಕ್ಕೆ? ಇನ್ನ ಬದಲಾವಣೆ ಏನಾದ್ರು ಮಾಡ್ಕೋಬೇಕು, ಅದೇನ್ ಮಾಡ್ಕೋಬೇಕು? ಬದಲಾವಣೆ ಮಾಡ್ಕೊಬೋದು. ಬದಲಾವಣೆ ಅವರನ್ನು ಬಂದರು ಸರ್ಕಾರ ಬಂದರೆ ಜನಗಳ ಮೇಲೆ ಏನು ತೊಂದರೆ ಹೊರಿಸ್ದಂಗೆ ಅವ್ರ ಸರ್ಕಾರ ನಿಭಾಯಿಸ್ಕೊಂಡು ಹೋಗ್ಬೇಕು. ಮತ್ತು ಪ್ರೈವೇಟಿಸಮ್ಗಳೆಲ್ಲ ಕಡಿಮೆ ಮಾಡಬೇಕು. ಸರ್ಕಾರ ಪ್ರೈವೇಟಿಸಮ್ ಕಡಿಮೆ ಮಾಡಬೇಕು. ಗುತ್ತಿಗೆ ಆಧಾರದ ಮೇಲೆ ಇವಾಗ ಸರ್ಕಾರಿ ನೌಕರರು ಗುತ್ತಿಗೆ ಆಧಾರದ ಮೇಲೆ ತೊಗೊತಾ ಇದ್ದಾರೆ. ಕರ್ತಗಳು ಸಿಗೋದಿಲ್ಲ, ಆ ಕರ್ತಗಳು ಇಲ್ಲ ಹೊಣೆ ಯಾರು? ಗುತ್ತಿಗೆ ಆಧಾರದ ಮೇಲೆ ಅದನ್ನ ತೊಗೊಳೋದು ಫಸ್ಟ್ ಸ್ಟಾಪ್ ಮಾಡಬೇಕು. ಇವಾಗ ಕಾಂಗ್ರೆಸ್ ಸರ್ಕಾರ ಹೋಲಿಕೆ ಮಾಡೋದಾದ್ರೆ ಬಿಜೆಪಿ ಸರ್ಕಾರ ಇವತ್ತು ಪ್ರೆಸೆಂಟ್ ಸರ್ಕಾರ ಅಧಿಕಾರದಲ್ಲಿದ್ರೆ ಏನೆಲ್ಲ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ? ಏನ್ ಬೆಟರ್ ಮಾಡ್ಬೋದಿತ್ತು ಕಾಂಗ್ರೆಸ್ ಸರ್ಕಾರಕ್ಕಿಂತ? ಏನು ಬೆಟರ್ ಮಾಡ್ಬೋದಾಯ್ತು ಅಂತ ಮಾಡಿದ್ಮೇಲೆ ಗೊತ್ತಾಗೋದು ಅಲ್ವಾ? ಮೊದಲೇ ಮಾಡಿದ್ರೆ ಜನಕ್ಕೆ ಒಳ್ಳೇದಾಗ್ತಾ ಇತ್ತು. ಇವರು ಮಾಡಿದ ಹೇಳಿದ್ಮೇಲೆ ಅವ್ರು ಮಾಡೋದು ಹೇಳ್ಬೋದಲ್ಲ. ಅವ್ರು ಮಾಡಿ ತೋರಿಸ್ಬೇಕು. ನಾನು ಮೊದಲಿಂದಾನು ಬಿಜೆಪಿನೇ, ಇನ್ನು ಮುಂದೇನು ಬಿಜೆಪಿನೇ. ಆಯ್ತಾ, ಏನೋ ಒಂದು ನಂಬಿಕೆ ಇಟ್ಕೊಂಡು ಜನ ಚೇಂಜಸ್ ಬಯಸಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಕೊಟ್ಟರು. ಬಿಜೆಪಿಯವರು ಬಿಡು ಜನ ದಡ್ಡರಾಗೋಗ್ಬಿಟ್ಟಿದ್ದಾರೆ, ನಾವೇನು ಮಾಡಿದ್ರು ನಡೀತದೆ, ಆಯ್ತೆ ನಮ್ಮದೇ ಅನ್ನೋ ಥರ ಕೆಲವು MLA MPಗಳು ಸೋಮಾರಿಗಳಾದರು. ಜನಗಳನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು. ಬಿಡು ಇದು ಮೋದಿ ಅಲೆ ಇದೆ, ಅವ್ರು ಅಲ್ಲಿ ಮಾಡಿದ್ರೆ ನಮಗೂ ಅದ್ರ ಎಫೆಕ್ಟ್ ಆಗುತ್ತೆ ಅಂತ. ಬಟ್ ಬೇಸಲ್ಲಿ ಏನಾಯ್ತು ಅಂದರೆ ಜನ ಅದನ್ನು ಬಯಸಲಿಲ್ಲ. ಬೇಸು ಮನೆಗೆ ಏನು ಸಿಗಬೇಕೋ, ಜನಗಳಿಗೆ ಏನು ಸಿಗಬೇಕೋ ಅದು ಸಿಕ್ಕಲಿಲ್ಲ ಬಿಜೆಪಿ ಆಡಳಿತದಲ್ಲಿ ಮತ್ತು ಆ ಲೀಡರ್ಶಿಪ್ಪಲ್ಲಿ. ಆಯಿತಾ, ಆ ಕಾರಣಕ್ಕೆ ಜನ ಮನೆಗೆ ಏನು ಸಿಗುತ್ತೋ ಅದನ್ನು ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಅವ್ರಿಗೆ ಯುಟಿಲೈಸ್ ಆಯಿತು. ಅದರಿಂದ ಅವರು ಮಜಾ ಮಾಡೋಕ್ಕೆ ಶುರು ಮಾಡಿದ್ರು. ಈಗ ಬಟ್ ಆ ಮಜಾ ಮಾಡಿದ ಪರಿಣಾಮ ಈಗೇನು ಕೊಡ್ತಾ ಇದ್ದಾರೆ ಗ್ಯಾರಂಟಿಗಳು, ಅದು ಏನು ಈಗ ಗೊತ್ತಾಗ್ತಾ ಇದೆ ಕಾಮನ್ ಮ್ಯಾನ್ಗೆ, ಅದು ಹೊರೇನೆ. ಇದು ನಮ್ಮಿಂದ ತಗೊಂಡು ನಮಗೆ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಈಗ ವಾಟರ್ ಬಿಲ್ ರೈಸ್ ಆಯಿತು, ಬಸ್ ಫೇರ್ ರೈಸ್ ಆಯಿತು, ಕರೆಂಟ್ ಬಿಲ್ ರೈಸ್ ಆಯಿತು. ನೀವೀಗ ಒಂದೊಂದು ಬಿಲ್ಲು ನೋಡಿದ್ರು 10%, 20%, 30%, 50% ಎಲ್ಲಾದ್ರ ಮೇಲೂ ಇದೆ. ಈಗ ಒಂದು ಮನೆಗೆ ಅವ್ರು ಏನು ಕೊಡ್ತಾ ಇದ್ದಾರೋ ಅದು ಅಲ್ಲಿಗೆ ತಾಳೆ ಆಗ್ತಾ ಇದೆ. ಆಯ್ತಾ, ಅದನ್ನ ಯಾವ ಜನನೂ ಇವಾಗ ಇಷ್ಟಪಡ್ತಾ ಇಲ್ಲ. ಆ ಕಾರಣಕ್ಕೆ ಈ BJPನೇ ಬರುತ್ತೆ ಅನ್ನೋದು ಸೆಕೆಂಡ್ರಿ. ಯಾವುದೇ ಮುಂದಿನ ಗೌರ್ಮೆಂಟ್ ಬಂದ್ರೂ ಈ ಗೌರ್ಮೆಂಟ್ ಮಾತ್ರ ಅವ್ರು ಉಳಿಯೋದಿಲ್ಲ. ಮುಂದೆ ಯಾವ ಕೊಯ್ಲೇಷನ್ ಗೌರ್ಮೆಂಟ್ ಬರ್ಬೋದು ಅಥವಾ BJPನೇ ಬರ್ಬೋದು, ಇಲ್ಲ ಇವ್ರ ಸರ್ಕಾರನೇ ಅರ್ಧ ಬರದಾಗಿ ಇನ್ನೊಂದು ಸಮ್ಮಿಶ್ರಣ ಮಾಡ್ಕೋಬೋದು, ಸೆಕೆಂಡ್ರಿ. ಆಯ್ತಾ, ಆದರೂ ಜನಗಳು ಎಕ್ಸ್ಪೆಕ್ಟ್ ಮಾಡೋದಷ್ಟಕ್ಕಿಂತ ಮೋಸ ಮಾಡಿಬಿಟ್ರು ಕಾಂಗ್ರೆಸ್, ಅಷ್ಟಂತೂ ಗ್ಯಾರಂಟಿ. ಇನ್ನು ಏನಂದರೆ ವಿದ್ಯಾವಂತರು ನಮ್ಮ ಸಿಟಿಲಿದೆ, ಇನ್ನು ಹಳ್ಳಿಗಳು ಆ ಕಡೆ ಬಾರ್ಡರ್ಗಳಲ್ಲಿ ಇನ್ನೂ ವಿದ್ಯಾವಂತರಿಲ್ಲ. ಇನ್ನು ಕಾಂಗ್ರೆಸ್ ಮೇಲೆ ಒಲವಿದೆ. ಆಯಿತಾ, ಈಗ ಏನು ಬಂದಿದೆ ಟ್ರೆಂಡು, ಇದು ಉಲ್ಟಾ ಆಗುತ್ತೆ ಅಷ್ಟೇ. ಈಗ 200 ಚಿಲ್ಲರೆ 160 ಆಗ್ಬೋದು, 160 ಆಗ್ಬೋದು, ಈ ಥರ ಆಗುತ್ತೆ. ಏನು ಕಾಂಗ್ರೆಸ್ ಪೂರ್ತಿ ನೆಲ ಕಚ್ಚುತ್ತೆ ಅನ್ನೋದಕ್ಕೆ ಅಲ್ಲ, ಹಳ್ಳಿ ವೋಟಿಂಗ್ ಶೇರ್ ಆಗೇ ಇದೆ. ಆ ಶೇರಲ್ಲಿ 60-70 ಅವ್ರು ಹಾಕ್ತಾರೆ, ಇವ್ರದ್ದು ಮಾಮೂಲಿ ಸ್ಟ್ರೆಂತ್ ಬರುತ್ತೆ. ಯಾಕಂದರೆ JDS BJP ಒಟ್ಟಿಗಿರೋದು. ಆಯಿತಾ, ಬಟ್ ಏನಂದರೆ ಕಾಂಗ್ರೆಸ್ ಜನಗಳ ನಂಬಿಕೆ ಉಳಿಸ್ಕೊಳ್ಳಿ ಅಷ್ಟೇ. ಬದಲಾಗಕ್ಕೆ ಖಂಡಿತ ಸಾಧ್ಯ ಇಲ್ಲ. ಬದಲಾವಣೆ ಇವ್ರ ಕೈಲಿ ಮಾಡೋದಕ್ಕಾಗಿಲ್ಲ. ಮಾಡಿರೋ ಸಾಲ ಅಷ್ಟೊಂದಿದೆ, ಸಾಲ ತೀರ್ಸಕ್ಕೆ ನಮ್ಮ ಅಪ್ರಾಣ ಆಗೋದಿಲ್ಲ. ಆಯಿತಾ, ಇವ್ರೇನು ದಿವಾಳಿ ಮಾಡಿಬಿಟ್ಟು ಬರೋ ಗೌರ್ಮೆಂಟಿಗೆ ಕೊಟ್ಬಿಟ್ಟೆ ಹೋಗ್ತಾರೆ ವಿನಃ ಇವ್ರ ಕೈಲಿ ಇನ್ನು ಆಗೋದಿಲ್ಲ. ಈಗ ಮಾಡಿರೋ ಗ್ಯಾರಂಟಿ ಸ್ಟಾಪ್ ಮಾಡಿದ್ರೂ ಸರ್ಕಾರ ಬರೋದಿಲ್ಲ, ಮಾಡದ ಕಂಟಿನ್ಯೂ ಮಾಡ್ಕೊಂಡೋದು ಸರ್ಕಾರ ಉಳಿಯೋದಿಲ್ಲ.
ಅಷ್ಟು ಬೊಕ್ಕಸ ಖಾಲಿ, ಜನ ಬರಬಾರ್ದು. ಜನರು ನಂಬಿಕೆ ಗಳಿಸಲ್ಲ ಅಂತ. ಖಂಡಿತ ಸಾಧ್ಯ ಇಲ್ಲ. ನೀವು ನಮ್ಗೆ ಆಪ್ಷನ್ ಇಲ್ವಲ್ಲ, ಯಾವ್ದ್ರ ಮೇಲೆ ಗಳಿಸ್ತಾರೆ ನೋಡಿ. ಒಂದೇ ಒಂದು ಸಣ್ಣ ಕೆಲಸ ಎಲ್ಲೂ ಆಗಿಲ್ಲ ಇದುವರೆಗೂ. ಒಂದು ಬ್ರಿಡ್ಜ್ ನೋಡೋಣ, ಒಂದು ಮೋರಿ ನೋಡೋಣ, ಒಂದು ಕಾಲುವೆ ನೋಡೋಣ, ಏನೂ ಇಲ್ಲ. ಏನು ಮಾಡಿದ್ದಾರೆ? ಮಾತಾಡಿದ್ರೆ GST ಬರಬೇಕು ಸೆಂಟ್ರಲಿಂದ ಅಂತ ಹೇಳ್ತಾರೆ. GST ಬರೋದು ಬರ್ತಾನೆ ಇರ್ತದೆ ಆಯಾ ಟೈಮ್ಗೆ. ಅದನ್ನು ಇವ್ರು ಎಲ್ಲಿ ಬಳಸ್ಕೋಬೇಕು ಅದಕ್ಕೆ ಬಳಸ್ಕೋತಾರೆ. ಅವಶ್ಯಕತೆ ಇರಲಿಲ್ಲ. ಈಗ ನೋಡಿ, BTS ಟ್ರಾನ್ಸ್ಪೋರ್ಟೇಷನ್ ಮಹಿಳೆಯರಿಗೆ ಸ್ತ್ರೀ ಶಕ್ತಿ ಕೊಟ್ಟವ್ರೆ. ಆದಷ್ಟು ನಮ್ಮದು ಓಪ್ಲೆಸ್ ನಮ್ಮ ಹಣ ಎಷ್ಟು ಹೊರಗಡೆ ಹೋಗ್ತಾ ಇದೆ, ಅರಬ್ ಕಂಟ್ರಿಗಳಿಗೆ ಹೋಗುತ್ತೆ. ಅದು ಪೆಟ್ರೋಲು ಡೀಸೆಲ್ ಏನು ಸುಮ್ಮನೆ ಬರುತ್ತಾ? ನಾವು ಸಂಪಾದನೆ ಮಾಡೋದಾದ್ರೆ ಬೇರೆ ದೇಶಕ್ಕೆ ಕೊಡೋ ಬದಲು ನಮ್ಮಲ್ಲೇ ಉತ್ಪತ್ತಿಯಾಗಿ ನಮ್ಮಲ್ಲೇ ಬೆಳೆಯುವಂಥದ್ದು ಏನಾದರೂ ನಮಗೆ ಮಾಡ್ಬೋದಾಗಿತ್ತು. ಮೇಜರ್ ಎಕಾನಮಿ ಹೊಡ್ತಾನೆ ಪೆಟ್ರೋಲು, ಡೀಸೆಲ್ಲು, ಆಯಿಲು. ಇವ್ರು ಮಾಡ್ತಾ ಇರೋದು ಸ್ತ್ರೀಶಕ್ತಿ ಒಂದು ಯೋಜನೆ ನಿಲ್ಲಿಸಿದ್ರೆ ಇನ್ನೂ ಅರ್ಧ ಉಳಿತದೆ. ಆಯ್ತಾ? ಅದೇ ಮೇಜರ್ ಪ್ರಾಬ್ಲಮ್. ಇನ್ನು ಯಾವುದು ನೋಡಿ, ಜನೌಷಧಿ ಕೇಂದ್ರಗಳು ಅವಶ್ಯಕತೆನೇ ಇರಲಿಲ್ಲ ಮುಚ್ಚೋದಕ್ಕೆ. ಯಾಕೆ ಬೇಕಾಗಿತ್ತು? ಎಂತಕ್ಕೆ ಮುಚ್ಚಬೇಕಾಗಿದೆ? ನೀವು ರಪ್ಪನ ಮನೆ ಗಂಟು ಹೋಗ್ತಾ ಇತ್ತು, ಏನೂ ಇಲ್ಲ. ಎಲ್ಲೋ ಬಡವರು ಬಗ್ಗರಿಗೆ ಏನೋ ಆಗ್ತಾ ಇರೋದು, 1% ಇರ್ಕೊಂಡು ಬದುಕೊಂಡು ಹೋಗೋರು. ಇದೆಲ್ಲ ಮಾಫಿ, ಬರ್ರಿ ಇವ್ರದೆಲ್ಲ ಮಾಫಿಯಾ. ಅದು ಮಾಫಿ ಯಾಕೆ ಅಂದರೆ ಹಣ ಹೊಂದಿಸ್ಕೋಬೇಕು ಅವರು, ವಿಧಿ ಇಲ್ಲ. ರೆವಿನ್ಯೂ ನೋಡಿ ಅಧ್ವಾನ ಮಾಡಿಟ್ಟಿದ್ದಾರೆ. ಏನೋ ಒಂದು ಆರ್ಡರ್ ಮಾಡಿದ್ದಾರೆ, ಅದೊಂದು ಎಫೆಕ್ಟ್ ಫ್ರಮ್ ಅಂತ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಇಮಿಡಿಯೇಟ್ ಅಂತ ಮಾಡಿಬಿಟ್ರೆ ಹಿಂದೆ ಇರೋರು ಏನಾಗಬೇಕು ನೋಡಿ. ಈಗ ವಿದ್ಯುತ್ ಬಿಲ್ಲು OCCC ಸಿಗ್ತಾ ಇಲ್ಲ, ಟ್ರಾನ್ಸ್ಫಾರ್ಮರ್ಗಳು ಲಕ್ಷಾಂತರ ರೂಪಾಯಿ ಖರ್ಚು, 30,000 ಸಿಗೋದು ಇವತ್ತು 2 ಲಕ್ಷ ಕೊಡಬೇಕು. ಆಯಿತಾ? ಎಲ್ಲ ರೋಸ್ ಹೋಗ್ಬಿಟ್ಟಿದ್ದಾರೆ. ಅದು ರೈತರದಂತೂ 1% ಇವ್ರು ರೈತರು ಅಲ್ಲೂ ಗೆಲ್ಲೇ ಇಲ್ಲ. ಆಯಿತಾ? ಅದು ಟೋಟಲ್ ಆಗಿ ರೈತರ ಪಕ್ಷ JDS ಅನ್ನೋದು ಅವರು ಅಲ್ಲೂ ಕಿತ್ಕೊಂಡ್ರು. ಇನ್ನು ಹಿಂದೂ ಧರ್ಮ ಪರಮ ಅಂದರೆ BJPದು ಹೋಯ್ತು. ಇನ್ನು ಕಾಂಗ್ರೆಸ್ ಅವ್ರು ಮೈನಾರಿಟಿ ವೋಟ್ಸ್ ಅದೆಷ್ಟು ತೊಗೊಂಡು ಮಟ್ಟಿಗೆ ಇವ್ರು ಬರ್ತಾರೋ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಬಟ್ ಯಾವುದು ಬಂದ್ರೂ ತುಂಬಾ ಕಷ್ಟ ಇದೆ ಮುಂದೆ. ಇವ್ರದ್ದು ಉಳಿಯೋದಿಲ್ಲ, ಉಳಿಸ್ಕೊಂಡು ಹೋಗೋಕ್ಕಾಗೋದಿಲ್ಲ. ಬರೋ ಸರ್ಕಾರನೂ ಭಾರಿ ಕಷ್ಟ ಬಿದ್ದು ಆಡಳಿತ ಮಾಡಬೇಕು. ಯಾವಾಗೂ ಜನಗಳಿಗೆ ತಪ್ಪಿದ್ದೆಲ್ಲ ಹೊಡ್ತಾ. ಯಾಕೆಂದರೆ ಎಲ್ಲಿಂದ ಬರುತ್ತೆ? ಮತ್ತು ಅವ್ರು ಇನ್ನೇನು ಇವ್ರು ಈ ಥರ ಮಾಡಿದ್ರೆ ಅವ್ರು ಇನ್ನೊಂದು ಥರ ಮಾಡ್ತಾರೆ. ಹೇಳಿ ಸರ್, ಇವಾಗ ಪ್ರೆಸೆಂಟ್ ಕರ್ನಾಟಕದಲ್ಲಿ ಎಲೆಕ್ಷನ್ ನಡೀತಾ ಯಾವ ಪಕ್ಷ? ಕಾಂಗ್ರೆಸ್ಸಿಗೆ ಓಟ್ ಹಾಕೋದು ನಾವು ಓಟ್ ಹಾಕೋದೇ ಕಾಂಗ್ರೆಸ್ಗೆ. ಆಡಳಿತ ಮಾಡೋಕ್ಕೆ ಗೊತ್ತಿರೋದು ಅವ್ರಿಗೇನೆ, ಬೇರೆ ಪಾರ್ಟಿಗಳಿಗೆ ಅಷ್ಟೊಂದು ಇಲ್ಲ. ಓಟ್ ಹಾಕಿ ಅವ್ರಿಗೆ ಆಡಳಿತ ಮಾಡೋಕ್ಕೂ ಗೊತ್ತಿಲ್ಲ, ಅನುಭವನೂ ಇಲ್ಲ. ನಡೀತಾ ಇರೋ ರಾಜಕಾರಣಗಳಲ್ಲಿ ಕಾಂಗ್ರೆಸ್ಸೇ ಇರೋದ್ರಲ್ಲಿ ತಕ್ಕ ಮಟ್ಟಿಗೆ ಚೆನ್ನಾಗಿ ಕೆಲಸ ನಡೀತಾ ಇದೆ ನಮಗೆ ತಿಳಿದ ಮಟ್ಟಿಗೆ. ಮಿಕ್ಕಿದ್ರ ಬಗ್ಗೆ ನಾವು ಯೋಚನೆ ಮಾಡೋದು. ಓಕೆ ಸರ್, ಈಗ ಬೇರೆ ಪಕ್ಷಗಳು ಜನರು ನಮಗೆ ಉಳಿಸ್ಕೋಬೇಕಲ್ಲ, ಯಾವ ಥರ ಕೆಲಸ ಮಾಡಬೇಕು? ಜನಗಳಿಗೆ ಏನು ಬೇಕು ಅನ್ನೋದು ಗೊತ್ತಾಗಬೇಕಲ್ಲ ಫಸ್ಟು. ಅವ್ರಿಗೇನು ಬೇಕು ಅನ್ನೋದು ಮಾತ್ರ ತಿಳ್ಕೊಂತವ್ರಲ್ಲ ಹೊರ್ತು ಅವರು ಅವ್ರ ಫ್ಯಾಮಿಲಿಗೆ ಅವ್ರ ಮಕ್ಕಳಿಗೆ ಏನು ಬೇಕು. ಬಡವ್ರ ಮಕ್ಳು ಬಾವಿಗೆ ತಳಿ ಆಳ ನೋಡೋಂಥ ಜನಗಳೇ ಇರೋದು ಇವಾಗ ರಾಜಕಾರಣದಲ್ಲಿ. ಅವ್ರ ಮಕ್ಳನ್ನ ಬೀದಿಗೆ ಬಿಡಿ, ಒಂದು ಹೋರಾಟ ಮಾಡೋಕ್ಕೆ ಹೇಳಿ, ಎಲ್ಲೂ ಬರೋಲ್ಲ. ಬಡವ್ರ ಮಕ್ಕಳನ್ನ ಬಾವಿಗೆ ತಳ್ಳು, ಅವ್ರ ಕೈಲಿ ಹೋರಾಟ ಮಾಡಿಸು, ಜೈಲಿಗೆ ಹಾಕ್ಸು, ಅವ್ರ ಮೇಲೆ ಕೇಸ್ ಹಾಕ್ಸು, ಇವ್ರ ಬಾಡಿಗೆ ಇವ್ರ ಮಕ್ಕಳನ್ನ ಫಾರಿನಲ್ಲಿ ಕಳಿಸಿ ಓದಿಸ್ಕೊಂಡಿರು. ಆಡಳಿತ ಮಾಡಬೇಕು. ಜನಗಳಿಗೆ ಏನು ಅವಶ್ಯಕತೆ ಇದೆ ಅದನ್ನು ತಿಳ್ಕೊಂಡು ಅದ್ರ ಬಗ್ಗೆ ಯಾರು ಗಮನ ಒಟ್ಟು ಕೆಲಸ ಮಾಡ್ತಾರೋ ಅವ್ರು ಬರಬೇಕು. ಅಷ್ಟು ನಮಗೆ ಬೇಕಾಗಿರೋದು ಅದು. ಯಾರಿಗೇ ಆಗಲಿ ಒಂದು ಮಾತಾಡಬೇಕಂದ್ರೆ ಒಂದು ಸ್ವಾತಂತ್ರ್ಯ ಅನ್ನೋದು ಇರಬೇಕು, ವಾಕ್ ಸ್ವಾತಂತ್ರ್ಯನೂ ಇರಬೇಕು, ಪ್ರಶ್ನೆ ಮಾಡೋ ಅಧಿಕಾರನೂ ಇರಬೇಕು. ಈಗ ಮೀಡಿಯಾದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಮೀಡಿಯಾದವ್ರು ಯಾರು ಸರ್ಕಾರವನ್ನು ಪ್ರಶ್ನೆ ಮಾಡ್ತಾಯಿಲ್ಲ. ನಮ್ಮಂಥ ಜನಗಳು ಪ್ರಶ್ನೆ ಮಾಡ್ತೀರಿ. ಸರ್ಕಾರನ ಪ್ರಶ್ನೆ ಮಾಡಬೇಕು. ಇಂಥ ಕೆಲಸ ಆಗಿ ಜನಗಳನ್ನು ಒಪಿನಿಯನ್ ನಿಮಗೆ ಗೊತ್ತಿರುತ್ತೆ. ಇಂಥ ಕೆಲಸ ಆಗಿಲ್ಲ ಅಂದರೆ ಸರ್ಕಾರನ ಯಾರೂ ಪ್ರಶ್ನೆ ಮಾಡ್ತಾ ಇಲ್ವಲ್ಲ. ಸರ್ಕಾರಗಳನ್ನ ಪ್ರಶ್ನೆ ಮಾಡಿ. ಸರ್ಕಾರದಲ್ಲಿ ಆಡಳಿತ ನಡೆಸೋರನ್ನ, ಅವ್ರು ಕಾಂಗ್ರೆಸ್ ಆಗಿರಲಿ BJP ಆಗಿರಲಿ, ಅವ್ರನ್ನ ಪ್ರಶ್ನೆ ಮಾಡಿ. ಎಲ್ಲಿ ತಪ್ಪಾಗ್ತಿದೆ, ಎಲ್ಲಿ ಸರಿ ಹೋಗ್ತಿದೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಆದರೆ ಜನಗಳನ್ನ ಮೀಡಿಯಾದವರೆಲ್ಲ ಜನಗಳನ್ನ ಪ್ರಶ್ನೆ ಮಾಡ್ತಿದ್ದಾರೆ ಹೊರತು ಸರ್ಕಾರಗಳನ್ನ ಪ್ರಶ್ನೆ ಮಾಡ್ತಾಯಿಲ್ಲ. ಸರ್ಕಾರಗಳನ್ನ ಪ್ರಶ್ನೆ ಮಾಡಬೇಕು. ಅವರಿಂದ ಕೆಲಸ ತೆಗೆಸ್ಕೊಳ್ಳೋದು. ನೀವು 4ನೇ ಅಂಗ ಪತ್ರಿಕೋದ್ಯಮ, 4ನೇ ಅಂಗ ಕುಂಟಾಗ್ಬಿಟ್ಟಿದೆ. ಏನು ಮಾಡೋದು? ಒಂಥರ ಪ್ಯಾರಲೈಸ್ ಆದಂಗೆ ಆಗ್ಬಿಟ್ಟು ಅವ್ರು ಏನೂ ಕೆಲಸ ಇಲ್ಲ. ಜನಗಳ ಒಪಿನಿಯನ್ ತೊಗೊಂಡು ಏನು ಮಾಡ್ತೀರಿ? ಪ್ರಶ್ನೆ ಮಾಡಬೇಕಾದ್ರೆ ನೀವು, ನಿಮಗೆ ಅಧಿಕಾರ ಇದೆ, ನಾವು ಕೇಳ್ತೀವಿ. ನಮ್ಮ ಪ್ರಶ್ನೆಗಳನ್ನ ನೀವು ಅಲ್ಲಿ ಮುಟ್ಟಿಸ್ಬೇಕು, ಅಲ್ಲಿಂದ ಉತ್ತರ ತೆಗಿಸ್ಬೇಕು, ಅಲ್ಲಿಂದ ಕೆಲಸ ಮಾಡಿಸ್ಬೇಕು ನೀವು ಅಲ್ವಾ? ಪತ್ರಿಕೋದ್ಯಮನೆ ಕುಂಠಿತ ನಡೀತಾ ಇದ್ದರೆ ಒಂದೇ ಕಡೆ ಫೇವರ್ ಆಗ್ಬಿಟ್ರೆ ಏನು ಮಾಡ್ತೀರ? ಓಕೆ ಸರ್, ಇವಾಗ ಪ್ರೆಸೆಂಟ್ ಸರ್ಕಾರ ಏನು ನಡೆಸ್ತಾ ಇರಲ್ಲ, ಇನ್ನು ಬದಲಾವಣೆ ಈ ಮುಂದಿನ ಇನ್ನು ಬದಲಾವಣೆ ಬೇಕು. ಇನ್ನು ಸಾಕಷ್ಟು ಬದಲಾವಣೆ. ಈಗ ನಿರುದ್ಯೋಗ ಅನ್ನೋದೊಂದಿದೆ ಮೇಯ್ನ್. ಆಮೇಲೆ ಜನಗಳಿಗೆ ಬೇಕಾಗಿರೋವಂಥದ್ದು ಈ ಫೆಸಿಲಿಟಿಗಳಿಲ್ಲ ಸರಿಯಾಗಿ. ಒಂದು ಮಳೆ ಬಂತು ಅಂದರೆ ನೀರು ತುಂಬ್ಕೊಳ್ಳೋದು ಕೆಲವು ಏರಿಯಾದಲ್ಲೆಲ್ಲನೂ ಅವೆಲ್ಲ ನಿವಾರಣೆ ಆಗಲೇಬೇಕದು. ಅವೆಲ್ಲ ಆದ್ರೇ ಏನಾದ್ರು ಒಂದು ಬೆಂಗಳೂರು ಅನ್ನೋ ಒಂದು ಬ್ರ್ಯಾಂಡ್ ಇಮೇಜ್ ಉಳ್ಕೊಳ್ಳೋದು. ಇಲ್ಲಾಂದರೆ ಇದೇ ಥರ ಆಗುತ್ತೆ. ಅದನ್ನು ಸರ್ಕಾರ ಗಮನ ವಹಿಸಿ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಾಗ್ತಾಯಿದೆ ಮಳೆ ಬಂದಾಗಲಿ ಇನ್ನೊಂದಾಗಲಿ ಅದ್ರ ಬಗ್ಗೆ ಎಲ್ಲ ನೀಟಾಗಿ ಗಮನ ಕೊಟ್ಟು ಅದ್ರ ಬಗ್ಗೆ ಕೆಲಸ ಮಾಡಬೇಕು. ಅಷ್ಟು ಜನಗಳಿಗೆ ಬೇಸಿಕ್ ನೀಡ್ಸ್ ಏನಿದೆ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು.
ನೀವು ಭಿನ್ನೇನು ನಮಗೆ ಅದು ಮಾಡಿ ಇದು ಮಾಡಿ ಅಂತ ಕೇಳಲ್ಲ. ಬೇಸಿಕ್ ಜನಗಳಿಗೆ ಬೇಸಿಕ್ ಏನು ಬೇಕು? ಆರೋಗ್ಯ, ವಿದ್ಯಾಭ್ಯಾಸ, ಒಂದು ಇದು ರೋಡ್ಸು, ಆಮೇಲೆ ಸ್ಯಾನಿಟರಿ, ಇದು ಡ್ರೈನೇಜ್ ಸಿಸ್ಟಮ್, ಇದು ಇಷ್ಟೇ ಜನ ಕೇಳೋದು. ನೀವು ಇನ್ನೇನು ಎಕ್ಸ್ಟ್ರಾ ತೊಗೊಂಬಂದು ಇಂದ್ರಲೋಕದಿಂದ ಇಂದ್ರನ ತೊಗೊಂಬರೋದು ಬೇಕಾಗಿಲ್ಲ ನಮಗೆ. ಇಷ್ಟು ಬೇಸಿಕ್ ಫೆಸಿಲಿಟಿ ಮಾಡಿಕೊಟ್ರೆ ಸಾಕು. ಬದಲಾವಣೆ ಆಗುತ್ತೆ ಅಂತ ಬದಲಾವಣೆ ಮಾಡ್ತಾರೆ, ಮಾಡಬೇಕು, ಮಾಡಿಸ್ಬೇಕು. ಜನಗಳನ್ನು ಮಾತಾಡಬೇಕು, ಪತ್ರಿಕೋದ್ಯಮದವರು ಮಾತಾಡಬೇಕು, ಅವರು ಹೋಗಿ ಮಾತಾಡಬೇಕು. ಎಲ್ಲೆಲ್ಲಿ ಏನೇನು ಆಗ್ತಿದೆ ನೋಡಿ ನೀವು ಅವ್ರನ್ನ ಅವ್ರು ಎದ್ದೇಳಬೇಕಲ್ಲ. ಅವ್ರನ್ನ ಎಬ್ಬರ್ಸೋಕೆ ಜವಾಬ್ದಾರಿ ನಿಮ್ಮದು. ಜನ ಬಡ್ಕೊಂಡು ಅಲ್ಲಿ ಅವತ್ತಿಗೆ 4 ದಿವಸ ಬಡ್ಕೊತಾರೆ, 5 ದಿವಸ ಸುಮ್ಮನಾಗ್ತಾರೆ. ನಿಮ್ಮ ಕೈಲಿದೆಯಲ್ಲ, ನೀವು ಮಾಡಬೇಕು ಅದನ್ನು. ಪ್ರೆಸ್ ಅವ್ರು ಏನು ಮಾಡ್ತಿದ್ದೀರಿ? ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸಿಕ್ಕಿಬಿಟ್ರೆ ಬೇಡದ್ರೆ ವಿಚಾರನ ಬೆಳಗಿನ ಸಾಯಂಕಾಲದವರೆಗೂ ಹಾಕೊಂಡು ರುಬ್ತಾರೆ. ಜನಗಳ ಬಗ್ಗೆ, ಜನಗಳದ್ದು ಏನಿದೆ, ಜನಗಳ ಕಷ್ಟ ಏನಿದೆ, ಇಲ್ಲಿ ಏನೇನು ಫೆಸಿಲಿಟಿ ಆಗಬೇಕು ಅದ್ರ ಬಗ್ಗೆ ಯೋಚನೆ ಇಲ್ಲ. ಅಲ್ಲಿ ಯಾರ್ದೋ ಮರ್ಡ್ರ್ ಆಯಿತಾ ಅದನ್ನು ಬೆಳಗಿಂದ ರಾತ್ರಿವರೆಗೂ ಅದೇ ಇರ್ತದೆ ಟಿ ವಿಲಿ. ಎಲ್ಲೋ ವಾರ ಆಯಿತಾ ಬೆಳಗಿಂದ ರಾತ್ರಿವರೆಗೂ ಅದೇ ಇರುತ್ತೆ. ಅದಕ್ಕೊಂದು ಕಾಲಾವಕಾಶ ಕೊಡಬೇಕು. ನಮ್ಮ ಬೇರೆ ಪ್ರಾಬ್ಲಮ್ಗೂ ಒಂದು ಸಮಯ ಕೊಟ್ಟು ಅವ್ರ ಬಗ್ಗೆನೂ ಸರ್ಕಾರದ ಹತ್ರ ಮಾತಾಡಬೇಕು. ಸರ್ಕಾರದವರು ಇಂಥ ಕೆಲಸ ಮಾಡಬೇಕು ಅಂತ ಅವ್ರನ್ನ ನೀವು ಪ್ರೆಷರ್ ಹಾಕಬೇಕು. ಅಭಿಪ್ರಾಯ ಸರ್, ಏನನ್ಸುತ್ತೆ? ಯಾರಿಗೆ ಓಟು ನಿಮ್ಮ? ಯಾರಿಗೆ ಓಟ್ ಹಾಕಿದ್ರು ಅಷ್ಟೇ, ಯಾರಿಗೆ ಓಟ್ ಹಾಕಿದ್ರು ಅದೇ ಕೆಲಸನೇ ಮಾಡೋದು. ನಾವು ಓಟ್ ಹಾಕೋದೇ ಬಿಟ್ಬಿಡ್ತೀವಿ. ಯಾಕೆ ಸರ್? ನೋಟಾ ಹೋಟೆಲ್, ಈ ದಿಶೆ- ನಾಟನ ಅದು ನಾಟಾ ಹೋಟೆಲ್. ನಾಟ ಓಟು. ಓಕೆ, ಈಗ ಸ್ಪೆಷಲ್ ಆಗಿ ಬೇರೆ ಪಕ್ಷೇತರವಾಗಿ ನಿಂತಿರ್ತಲ್ಲ, ಅವ್ರಿಗೆ ಹಾಕ್ಬೋದಲ್ಲ, ಅವ್ರಿಗೊಂದು ಚಾನ್ಸ್ ಕೊಡ್ಬೋದು. ಪಕ್ಷೇತರಲ್ಲಿ ಅವ್ರು ನಮ್ಗೆ ಗೊತ್ತಿರೋದಿಲ್ಲ ಏನು ಮಾಡಿದ್ದಾರೆ ಎಂತ ಮಾಡಿದ್ದಾರೆ ಅಂತ. ದುಡ್ಡು ಮಾಡಕ್ಕೆ ಬಂದು ಸೇರ್ಕೊಂತಾರೆ, ಬಂಡವಾಳ ಹಾಕ್ತಾರೆ, ಬಂಡವಾಳ ತೆಗಿತಾರೆ ಅಷ್ಟೇ. ಅದರಿಂದ ಯಾಕೆ ಸರ್ ಯಾವ ಪಕ್ಷನೂ ಕರೆಕ್ಟಾಗಿ ನಡೆಸ್ತಾ ಇಲ್ಲ ಅಂತ ನಿಮ್ಮ ಉದ್ದೇಶ? ಅಂದರೆ ಯಾವ ಪಕ್ಷ ಅಂತಂದ್ರೆ ಎಲ್ಲ ಈ ಥರ ಎಲ್ಲ ಫ್ರೀ ಮತ್ತೊಂದು ಇನ್ನೊಂದು ಮಾಡ್ಕೊಂಡು ಇಂಪ್ರೂವ್ಮೆಂಟ್ ಕಮ್ಮಿ. ಏನು ಮಾಡಿದ್ದಾರೆ ಇಂಪ್ರೂವ್ಮೆಂಟ್? ಕಾಂಗ್ರೆಸ್ಸಿಗೆ ಬೇಡ ಅಂತೀರಾ? ಬಿಜೆಪಿ ಕಾಂಗ್ರೆಸ್ ಯಾವ ಪಕ್ಷ ಬಂದರೂ ಅಷ್ಟೇ, ಅವರು ಬಂಡವಾಳ ಹಾಕ್ತಾರೆ, ಅವರು ದುಡ್ಡು ಮಾಡ್ಕೊತಾರೆ, ಇವ್ರು ಬಂಡವಾಳ ಹಾಕ್ತಾರೆ, ಇವ್ರು ದುಡ್ಡು ಮಾಡ್ತಾರೆ ಅಷ್ಟೇ. ಓಕೆ, ನಮಗೆ ಬರಬೇಕು ಜನಗಳಿಗೆ. ಇವಾಗ ಅವ್ನು ಒಳ್ಳೇದು ಮಾಡ್ತಾರೆ ಅಂದ್ರೆ ಏನೆಲ್ಲ ಮಾಡ್ಬೋದು ಸರ್ ಈಗ ಗೌರ್ಮೆಂಟ್? ಅದು ನಾವು ರಾಜಕೀಯದಲ್ಲಿಲ್ಲ. ಓಕೆ, ನಿಮ್ಗೆ ಏನು ಅನ್ಸುತ್ತೆ ಇವಾಗ ಈ ಥರದೊಂದು ಡೆವಲಪ್ಮೆಂಟ್ ಆದರೆ ಜನರಿಗೊಂದು ನಂಬಿಕೆ ಬರುತ್ತೆ, ಈ ಪಕ್ಷ ಒಳ್ಳೇದು ಮಾಡಿದೆ ಜನಕ್ಕೆ ಅಂತ? ಜನಗಳಿಗೆ ಒಳ್ಳೇದು ಮಾಡಬೇಕು ಅಂತಂದರೆ ಅವರು ಸ್ವಯಾರ್ಜಿತವಾಗಿ ನಿಂತ್ಕೊಂಡು ಓಡಾಡಿ ಮಾಡಿ ಅದನ್ನು ತೋರಿಸಿದ ಮೇಲೆ ಅದೇನು ಅಂತ ಗೊತ್ತಾಗೋದು. ಓಕೆ, ಏನು ಬದಲಾವಣೆ ಬಯಸ್ತಾ ಇದ್ದೀರಿ ನೀವು? ಅಂದ್ರೆ ಕರ್ನಾಟಕದಲ್ಲಿ ಇದೊಂದು ಒಳ್ಳೇದು ಆಗಬೇಕು, ಬದಲಾಗಬೇಕಿದು ಅಂತ? ಬದಲಾಗಬೇಕು ಅಂತಂದರೆ ಎಲ್ಲ ಊಟ ತಿಂಡಿಗಳೇ ಆಗಲಿ ಮತ್ತೊಂದೇ ಆಗಲಿ ಎಲ್ಲ ರೇಟು ಜಾಸ್ತಿ ಆಗಿದೆ. ಫ್ರೀಗಳು ಕೊಟ್ಟು ಇಂಪ್ರೂವ್ಮೆಂಟ್ ಕಮ್ಮಿ. ಯಾವ ರೋಡ್ ನೋಡಿದ್ರು ಗುಂಡಿಗಳು, ಈ ಥರ. ಓಕೆ, ಯಾವ ಪಕ್ಷನೂ ಬೇಡ ಅಂತೀರಾ? ಯಾವ ಪಕ್ಷನೂ ಬೇಡ. ಸರ್, ನಿಮ್ಗೆ ಏನು ಸರ್, ನಿಮ್ಮ ಅಭಿಪ್ರಾಯ? ಯಾರಿಗೆ ಓಟ್ ಹಾಕ್ತೀರಾ ನೀವು? ಸರ್ ನಾವು ಯಾರಿಗೂ ಹೇಳಂದ್ರೆ ಯಾರಿಗೂ ಓಟ್ ಹಾಕಲ್ಲ ಅಂತ. ಯಾರಿಗೂ ಓಟ್ ಹಾಕಲ್ಲ. ಎಲ್ಲ ರಾಜಕಾರಣಿಗಳೆಲ್ಲ ಯಾರೂ ಸರಿ ಇಲ್ಲ. ಎಲ್ಲ ಲಫಂಗಳು ಲುಚ್ಚಗಳು ಅಂತಾರಲ್ಲ, ಆ ಕ್ಯಾಟಗರಿ ಇರೋರೆಲ್ಲ. ಹಂಗಾಗಿ ಯಾವ ಪಕ್ಷನೂ ಓಟ್ ಹಾಕೋದು. ಓಕೆ, ಇವಾಗ ನೀವು ಹೇಳೋ ಪ್ರಕಾರವಾಗಿ ಜನಗಳಿಗೆ ಒಳ್ಳೇದೇ ಆಗ್ತಿಲ್ಲ ಅಂತಲ್ಲ, ಯಾಕೆ ನಾಯಕರಂತ ಯಾಕೆ ಬೇಕು ನಮ್ಗೆ? ಬೇಕಿಲ್ಲ ಅವರು. ಏನಕ್ಕೆ ಅದೆಲ್ಲ ಬರೀ ದುಡ್ಡು ಮಾಡೋಕ್ಕೋಸ್ಕರ ಇರೋ ಅಷ್ಟೇ ಅವರೆಲ್ಲ. ಹಂಗಾಗಿ ನಾಯಕರೇ ಬೇಕಾಗಿಲ್ಲ. ಏನಕ್ಕೆ ಬೇಕು ನಾಯಕರು? ಓಕೆ, ಓಕೆ ಸರ್, ಯಾರ ಮೇಲೂ ನಂಬಿಕೆನೇ ಬಂದಿಲ್ಲ ಅಂದ್ರೆ? ಖಂಡಿತ ಬರ್ತಾ ಇಲ್ಲ. ಯಾಕೆ ಹಿಂಗಾಗಿರ್ಬಂದು ಮಾಡಿರೋದೆಲ್ಲ ತಪ್ಪಲ್ಲ ನಮ್ಮರೇ. ನಾವೇ ಮಾಡ್ಕೊಳ್ತಾರೆ ತಪ್ಪು. ಹಂಗಾಗಿ ಯಾರಿಗೂ ಓಟ್ ಹಾಕ್ಲಿಲ್ಲ ಅಂದರೆ ಸ್ವಲ್ಪ ಅದೇನೋ ಒಂದು ಇಂಪ್ರೂವ್ಮೆಂಟ್ ಆಗ್ಬೋದೇನೋ ಅನ್ಸುತ್ತೆ. ಏನು ಬದಲಾಗಬೇಕು ಸರ್ ಇವಾಗ? ಜನಗಳು ಸರ್ ಅದೇ ಹೇಳ್ತಾ ಇದೀವಲ್ಲ, ನಾಯಕರುಗಳೇ ಸರ್. ಬರೀ ಅವ್ರು ಏನು ಎಲ್ಲ ರಾಜಕಾರಣಿ ಬರ್ತಾರೆ, ಅವ್ರು ದುಡ್ಡು ಮಾಡ್ಕೋಬೇಕು, ಅವ್ರು ಬೆಳಿಬೇಕು, ಅವ್ರು ಇದು ಮಾಡ್ತಾರೆ. ಅವ್ರು ಸರಿ ಹೋಗ್ಬೇಕು. ಫಸ್ಟು ರಾಜಕಾರಣಿಲಿ ಸರಿ ಹೋಗ್ಬೇಕು. ಸರಿ ಹೋಗ್ಬೇಕಂದ್ರೆ ಏನು ಮಾಡ್ಬೇಕಂತೀರಾ? ಜನರುಗಳು ಯಾವ ಥರ ಓಟ್ ಹಾಕ್ಬಾರ್ದು. ಓಟ್ ಹಾಕಿಲ್ಲ ಅಂದ್ರೆ ವೋಟರ್ ಐಡಿ ಕ್ಲೋಸ್ ಮಾಡ್ಬಿಡ್ತಾರೆ ನಿಮ್ದೊಂದೆಲ್ಲ? ಆಗ್ಲಿ ಬಿಡಿ, ಯಾರಿಗೆ ಬೇಕು ಬಿಡಿ, ಯಾರಿಗೆ ಬೇಕು ಈ ಥರ ಸಮಸ್ಯೆ ಇದ್ದಲ್ಲಿ ಏನಕ್ಕೆ ಬೇಕದು ಅಲ್ವಾ? ಯಾರು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಯಾರು ಗಮನ ಹರಿಸಲ್ಲ. ಒಂದೇ ಒಂದು ರೋಡ್ ಕೆಲಸ ಆಗ್ತಾ ಇಲ್ಲ. ಒಂದು ರೋಡ್ ಇಲ್ಲ, ಒಂದು ಮೋರಿ ಇಲ್ಲ, ಒಂದು ನೀರಿಲ್ಲ, ಒಂದು ಲೈಟ್ ಇಲ್ಲ. ಎಲ್ಲ ಫ್ಲೈಓವರ್ಗಳು ಅರ್ಧಂಬರ್ಧ ಹಂಗೆ ನಿಂತಿದೆ. 2 ವರ್ಷದಿಂದ ಒಂದು ಫ್ಲೈಓವರ್ಗೆ ಒಂದು ಕಂಬಿ ಕಟ್ಟಿಲ್ಲ, ಒಂದು ಸಿಮೆಂಟ್ ಹಾಕಿಲ್ಲ, ಒಂದು ರೋಡ್ ಗುಂಡಿ ಮುಟ್ಟಿಲ್ಲ. ಮಳೆ ಬಂದಾಗ ಹೇಳ್ತಾರೆ ವಾರದಲ್ಲಿ ಗುಂಡಿ ಮುಚ್ತೀವಿ ಅಂತ. ತಿರ್ಗಾ ಮಳೆ ಬರುತ್ತೆ, ಸಾಯ್ತಾನೆ ಇದ್ದಾರೆ. ಫ್ಲೈಓವರ್ ಕಟ್ತಾನೆ ಇದ್ದಾರೆ, ಇನಾಗ್ರೇಷನ್ ಮಾಡ್ತಾರೆ, ದುಡ್ಡು ತಗೊಂತಾರೆ, ಹೋಯ್ತಾರೆ. ಯಾವ ಸಹಕಾರ ಏನೂ ಮಾಡ್ತಾಯಿಲ್ಲ. ಜನಪ್ರತಿನಿಧಿ ಬರೋರು ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಯೋಚನೆ ಮಾಡಬೇಕು, ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡಬೇಕು. ಅವ್ರ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡ್ಕೋತಾರೆ. ಕಾಲೇಜ್ಗಳು ಕಟ್ಕೋತಾರೆ, ಆಸ್ಪತ್ರೆ ಕಟ್ಕೋತಾರೆ, ಹಾಸ್ಪಿಟ್ಲಿಗೆ ಬಿಟ್ಕೊಂಡು ಅವ್ರು ಮಜಾ ಮಾಡ್ತಾರೆ. ಜನಗಳ ಬಗ್ಗೆ ಓಟ್ ಹಾಕೋಕೆ ಮಾತ್ರ ಜನಗಳು ಅಷ್ಟೇ. ಓಟ್ ಹಾಕೋ ಕುರಿಗಳು ಜನಗಳು 2,000 ಕೊಡ್ತೀವಿ ಅಂತಾರೆ, ಅಕ್ಕಿ ಕೊಡ್ತೀವಿ ಅಂತಾರೆ, ತಗೊಂಡಾಗ ಹಾಕ್ತಾರೆ. ಅವ್ರ ಪಾಡಿಗೆ ಅವರು, ಇವ್ರ ಪಾಡಿಗೆ ಇವರು. ಅವರು ಓಟ್ ಹಾಕಿರೋದಕ್ಕೆ ಕೊಟ್ಟಿದ್ದಾರೆ, ಈಸ್ಕೊತಾ ಇದ್ದಾರೆ, ಮಜಾ ಮಾಡ್ತಾಯಿದ್ದಾರೆ. 2,000 ಕೊಡ್ತೀವಿ ಅಂತ ಹಾಕಿದ್ರು. ನಮ್ಮ ಮನೆಯವ್ರು 2,000 ಕೊಟ್ಟರು, ನಮ್ಮ ಹತ್ರ 5,000 ಕಿತ್ಕೊಂಡ್ರು.
ಕರೆಂಟ್ ಬಿಲ್ ಜಾಸ್ತಿ ಆಯಿತು, ವಾಟರ್ ಬಿಲ್ ಜಾಸ್ತಿ ಆಯಿತು, ಟ್ಯಾಕ್ಸ್ ಜಾಸ್ತಿ ಆಯಿತು. ಏನು ಕಮ್ಮಿ ಆಗಿದೆ? ಈ ಸರ್ಕಾರ ಆ ಸರ್ಕಾರ ಅಂತ ಹೇಳ್ತಾ ಇಲ್ಲ, ಎಲ್ಲ ಸರ್ಕಾರದವರು ಅದೇ. ಈಗ ಬೇರೆ ಸರ್ಕಾರ ಬಂದ್ಬಿಟ್ರೆ ಇವ್ರು ಮಾಡಿರೋದೆಲ್ಲ ಮೈನಸ್ ಮಾಡಿಬಿಡಲ್ಲ ಅವರು. ಅವ್ರು ಮಾಡಿದ್ದು ಅದು ಹಂಗೆ ಮುಂದುವರಿಬೇಕು ಅಂತಾರೆ ಅಲ್ವಾ? ಸರ್ಕಾರ ಇವ್ರು ಏನು ಮಾಡಿಟ್ರೆ ಅವ್ರು ಯಾವುದೇ ಕಾರಣಕ್ಕೂ ಅದ್ರ ಮೈನಸ್ ಮಾಡಲ್ಲ, ನಾವು ಇವ್ರೇನು ಸ್ವರ್ಗ ಇಳಿಸಲ್ಲ. ಬಟ್ ಅಲ್ಲಿ ಬರೋರಿಗೆ ಅವ್ರದ್ದೇ ಆದ ವೈಯಕ್ತಿಕವಾದ ಕಾರಣಗಳಿರಬೇಕು. ಜನಕ್ಕೆ ಒಳ್ಳೇದಾಗ ಅವ್ರೇನು ಬರೋದು, ನಾವು ಜನಸೇವೆ ಮಾಡ್ತೀವಿ ಅಂತ ಬರ್ತಾರೆ. ಏನು ಜನಸೇವೆ ಮಾಡಿದ್ದಾರೆ? ಯಾವ ಜನಸೇವೆ ಮಾಡ್ತಾಯಿದ್ದಾರೆ? ಜನರಿಗೆ ಮಾತು ಕೇಳೋರಿಲ್ಲ, ಹೇಳೋರಿಲ್ಲ. ಯಾವ ಗೌರ್ಮೆಂಟ್ ಹಾಸ್ಪಿಟ್ಲಿಗೋರು ಒಂದು ಟ್ರೀಟ್ಮೆಂಟ್ ಇಲ್ಲ, ಗೌರ್ಮೆಂಟ್ ಆಫೀಸ್ಗೆ ಕೆಲಸ ಆಗಲ್ಲ, ಜಾಬ್ ನೋಡ್ತಾರೆ. KEB ಕಡೆ ಹೋಗಿ ನೋಡಿ, KEB ಕತೆ ಏನಾಗಿದೆ ಈಗ? ಎಷ್ಟೋ ಲಕ್ಷಗಳಿಗೆ ಮನೆಗಳಿಲ್ಲ, ಕರೆಂಟ್ ಇಲ್ಲ, ಶೀಟ್ ಮನೆ ಕಟ್ಟಿದ್ರೆ ಓಸಿಬೇಕು ಅಂತಾರೆ, ಅದಕ್ಕೂ ಜಾಗ ಬಿಡಿ ಅಂತಾರೆ. ಇವೆಲ್ಲ ತೊಗೊಳಕ್ಕೆ ಸರ್ಕಾರ ಆಗಿದೆ. ಬಟ್ ಯಾರ ಬಗ್ಗೆನೋ ನಮಗೇನೋ ಇದೇ ಸರ್ಕಾರ ಅಂತೇನಿಲ್ಲ. ರಾಜಕಾರಣಿಗಳಾದವರು ಒಳ್ಳೆ ಮನಸ್ಥಿತಿ ಇಟ್ಕೊಂಡು ಬಂದು ರಾಜಕೀಯ ಮಾಡಬೇಕು. ಈ ಥರ ಮಾಡಿದ್ರೆ ಜನಗಳಿಗೆ ನಂಬಿಕೆನೇ ಹೊಟ್ಟೋಗ್ಬಿಡ್ತದೆ. ಅದರಿಂದ ನಮಗೆ ಒಂದು ಸರಿ ಬೇಜಾರಾಗುತ್ತೆ. ಬಟ್ ಓಟ್ ಹಾಕ್ತಾ ಇರೋಕ್ಕಾಗಲ್ಲ, ನಮ್ಮ ಪೌರತ್ವ ನಾವು ತೋರಿಸ್ಲೇಬೇಕು. ಬಟ್ ಯಾರಿಗೆ ತೋರಿಸ್ಬೇಕು ಅನ್ನೋದೇ ನಮಗೆ ಗೊಂದಲ ಆಗಿದೆ. BJP ಬಂದರೂ ಅಷ್ಟೇ, ಕಾಂಗ್ರೆಸ್ ಬಂದರೂ ಅಷ್ಟೇ, ಇನ್ನೊಂದು ಬಂದರೂ ಅಷ್ಟೇ. ಯಾರೂ ಜನಪ್ರತಿನಿಧಿಗಳು ಒಳ್ಳೆ ಕೆಲಸ ಮಾಡೋ ಮನಸ್ಸಿಗೆ ಇಟ್ಕೊಂಡು ಬಂದರೆ ಬೇಕಾಗಿರೋ ಜನಗಳಿಗೆ ಏನು ಗೊತ್ತೇನ್ರಿ? ನೀರು, ರೋಡು, ರಸ್ತೆ, ವಿದ್ಯುತ್ ಇಷ್ಟು ಕೊಟ್ಟರೆ ಅವ್ರು ಮಾಡ್ಕೊಂಡು ಹೋಗ್ತಾರೆ. ನಂಬಿಕೆ ಬರುತ್ತೆ ಜನಗಳಿಗೇನು. 2,000 ಕೊಡ್ತೀನಿ, ಅಕ್ಕಿ ಕೊಡ್ತೀನಿ, ನಂಬಿಕೆನಾ ಅದು? ಆಯಿತಾ? ಈಗ ಅಕ್ಕಿ ಕೊಡ್ತಾ ಇದ್ದಾರೆ ನಿಮಗೆ, ಬನ್ನಿ ನೀವು ಯೂಟ್ಯೂಬರ್ ಅಲ್ವಾ? ಅದು ಇಲ್ಲಿ ಉತ್ತರಹಳ್ಳಿ ಹತ್ರ ಒಂದು ಡಿಪೋ ಇದೆ. ಉತ್ತರಹಳ್ಳಿ ಯಾವ ಸರ್ಕಲ್ ಅದು? ಅರಹಳ್ಳಿ ಆರ್ಚ್ ಒಳಗಡೆ ಬಂದರೆ ಆ ಮಾರಮ್ಮ ಟೆಂಪಲ್ ಬರುತ್ತೆ. ಟೆಂಪಲ್ನಿಂದ ಒಂದು ಲೆಫ್ಟಲ್ಲಿ ಒಬ್ಬ ಡಿಪೋ ಕೊಡ್ತಾರೆ, ಅಕ್ಕಿ ಕೊಡ್ತಾರೆ. 5,000 1000 ಕಾರ್ಡ್ ಇದೆ ಅವನ ಹತ್ರ. ಜಾತ್ರೆ. ಅವನೇನು ಗೊತ್ತಾ? ಒಂದು ಕಾರ್ಡ್ಗೆ ಒಬ್ಬ ಮೆಂಬರ್ಗೆ 10 ರೂಪಾಯಿ ಕೊಡಬೇಕು ಅವನಿಗೆ. ಜೊತೆಗೆ ಒಬ್ಬರಿಗೆ ಒಂದು 5 kg 1 kg ಅಕ್ಕಿ. 5 ಜನ ಇದ್ರೆ 50 ರೂಪಾಯಿ ಗೆಲ್ಲ ಹಾಕೊಂಡು ಉಸ್ಲು ಮಾಡ್ತಾನೆ ರೋಡಲ್ಲಿ. ರಾತ್ರಿ ಅದು 5 ಗಂಟೆ ಮೇಲೆ ಅಕ್ಕಿ ಕೊಡೋದು. ಅವನು ಕಣ್ಣೆದುರುಗಡೆ ಮೂಟೆ ಹೋಗ್ತಾ ಇರ್ತವೆ. ಅವ್ನು ಕೇಳಿದ್ರೆ ತಗೊಂಡ್ರೆ ತಗೋ, ಇಲ್ಲ ಹೋಗು ಅಂತ. ಬೇಕಾದ್ರೆ ನೀವು ಇಂಟ್ರೂ ಮಾಡಿ, ಅದನ್ನು ನಾನು ಹೇಳಿದ್ದೀನಿ ಅಡ್ರೆಸ್ಸು. ಬನ್ನಿ. ಅವನು ಗಲ್ಲ ಹಾಕೊಂಡು ಉಸ್ಲು ಮಾಡ್ತಾನೆ, ಕ್ಯೂವಲ್ಲಿ ಇಟ್ಕೋತಾನೆ ಜನಗಳ. ಅಲ್ಲಿ 30 ರೂಪಾಯಿ 50 ರೂಪಾಯಿ ಕೊಟ್ಬಿಟ್ಟು ತೊಗೊಂಡೋಗ್ತಾರೆ. ಯಾರು ಕೇಳೋರಿಲ್ಲ. ಇದೆಲ್ಲ ಬದಲಾಗಬೇಕು. ಅಕ್ಕಿ ಕೊಟ್ಮೇಲೆ ನೀನು ಹಿಂಗೆ ಬಂದು ಅಗಲ್ದ ರೋಡಲ್ಲಿ ಕೂತ್ಕೊಂಡು ಗಲ್ಲ ಹಾಕೊಂಡು ಚೇರ್ ಹಾಕೊಂಡು ಉಸ್ಲು ಮಾಡ್ತಾನೆ. ಅವ್ನು ಮಾತಾಡ್ಸೋಕ್ಕಾಗಲ್ಲ. ಮಾತಾಡ್ಸೋದು ಹಿಂಗೆ ಇರೋದೇ ರೂಲ್ಸು, ಬೇಕಾದ್ರೆ ತಗೋ, ಇಲ್ಲ ಹೋಗು, ಅಕ್ಕಿನೇ ಕೊಡಲ್ಲ ಹೋಗಿ ನಿನಗೆ ಅಂತಾನೆ. ಈ ಥರ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಅದು ಜನಗಳು ಬದಲಾಗಬೇಕಷ್ಟೆ. ಓಕೆ, ಥ್ಯಾಂಕ್ ಯು. ಬೀಟ್ಲೆಸ್ ಕರ್ನಾಟಕ.